ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಪ್ರಾತಸ್ಮರಣೀಯರಾಗಿರುವ ಎನ್ನ ಸದ್ಗುರುಗಳ ಚರಣವನ್ನು ಹೃತ್ಕಮಲದಲ್ಲಿ ಧ್ಯಾನಿಸಿಕೊಂಡು ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಸಿದ್ಧಾರೂಢಪ್ಪನವರಿಗೂ ಅವರ ಕರಕಮಲ ಸಂಜಾತರಾದ ಮೌನಯೋಗಿ ಗುರುನಾಥಾರೂಢರಿಗೂ ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಶ್ರೀಮನ್ನಿಜುಗುಣ ಶಿವಯೋಗಿಗಳವರನ್ನು ಮೊದಲು ಮಾಡಿಕೊಂಡು ಶ್ರೀಕೃಷ್ಣ ಪರಮಾತ್ಮನನ್ನು ಬಸವಾದಿ ಪ್ರಮತ್ತರನ್ನು ಮೊದಲು ಮಾಡಿಕೊಂಡು ಎಲ್ಲ ಋಷಿಮುನಿಗಳನ್ನು ಎನ್ನ ಮಸ್ತಕದ ಮೇಲೆ ಇರಿಸಿಕೊಂಡು ಯಾವ ಜಗನ್ಮಾತೆ ಜಗಜ್ಜನನಿ ಆದಿಶಕ್ತಿ ತಾಯಿ ಕಾಳಮ್ಮನ ಪಾದಕ್ಕೆ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಶಿವಸ್ವರೂಪಿಗಳು ಇಲ್ಲಿ ಅಧಿಕರಣವಾಗಿ ಇಟ್ಟುಕೊಂಡಿರುವ ವಿಷಯ ಯಾವುದು ಅಂತ ಕೇಳಿದರೆ, ಪುಣ್ಯಾತ್ಮರೇ, ಇಲ್ಲಿ ಆದಿಶಂಕರಾಚಾರ್ಯರು ಭಗವತ್ಪಾದರು ಹೇಳಿರತಕ್ಕಂಥ ಒಂದು ಶ್ಲೋಕವನ್ನು ಆಧಾರವಾಗಿಟ್ಟುಕೊಂಡು ಮಾತನಾಡಬೇಕಂಥೇಳಿ ಬಯಸಿದ್ದೇನೆ. ಪುಣ್ಯಾತ್ಮರೇ, ಯದಾ ಮನುಷ್ಯ ಪ್ರಚಲಂತಿ ಗಂಗಾ ರುದಂತಿ ಪಾಪಾನಿ ಮಿತೋ ವದಂತಿ. ಇಲ್ಲಿ ಏನು ಹೇಳುವವರಾಗಿದ್ದಾರೆ? ಯದಾ ಮನುಷ್ಯನ ಪ್ರಚಲಂತಿ ಗಂಗಾ ರುದದಂತಿ ಪಾಪಾನಿ ಮಿತೋ ವದಂತಿ. ಈ ಶ್ಲೋಕವನ್ನು ಭಜಗೋವಿಂದಂ ಭಜಗೋವಿಂದಂ ಭಜ ಮೂಢಮತೆ ಆದಿ ಶಂಕರಾಚಾರ್ಯರು ಭಗವತ್ಪಾದರು ಇದನ್ನು ರಚನೆ ಮಾಡಿರತಕ್ಕಂಥ ಗ್ರಂಥವನ್ನು ಇಲ್ಲಿ ಗಂಗಾ ಸ್ನಾನಕ್ಕೆ ಹೊರಟರೆ ಯಾರಾದರೂ ಏನು ಮಾಡ್ತಾರಂದ್ರೆ ಗಂಗಾ ಸ್ನಾನಕ್ಕೆ ಹೋಗ್ತಾರೆ. ಎಲ್ಲಿ ತೀರ್ಥಕ್ಷೇತ್ರಗಳಲ್ಲಿ ಗಂಗೆಯನ್ನು ಮಿಂದು ಬಂದರೆ ಸಕಲ ಪಾಪಗಳು ಪರಿಹಾರವಾಗುತ್ತವೆ ಅಂತ ತಿಳ್ಕೊಂಡು ಗಂಗಾ ಸ್ನಾನಕ್ಕೆ ಹೊರಡ್ತಾರೆ. ಶ್ರಾವಣ ಮಾಸದಲ್ಲಿ ನಮ್ಮೂರಲ್ಲಿ ಅದು ರಾಮತೀರ್ಥ. ಶ್ರಾವಣದಾಗ ಎಲ್ಲೆಲ್ಲೋ ಮಂದಿ ಬರ್ತಾರೆ. ಬೈರಿನಟ್ಟಿಗೆ ಹುಣಸಾಳಕ್ಕೆ ನಡಬರ್ಕೈತಿ ಸುನದೊಳಗೆ ಎಲ್ಲೆಲ್ಲಿ ಮಂದಿ ಸ್ನಾನಕ್ಕೆ ಬರ್ತಾರೆ. ರಾಮತೀರ್ಥ ಇತ್ತ ಅದು ತ್ರೈತಾಯುಗದಾಗ ಶ್ರೀರಾಮ ತೆಗೆದಿರತಕ್ಕಂಥ ಹೊಂಡು. ಆ ಕ್ಷೇತ್ರವನ್ನು ನೋಡಿದ್ರೆ ಹಿಂದಿನ ಹಳೆಯದ್ದು ಏನು ಕಲ್ಲುಗಳರಿ, ಒಂದು 100 ಮಂದಿಗಾದರೂ ಪಡಿಗಳು ಎತ್ತಂಗಿಲ್ಲ ಅಂಥ ಕಲ್ಲನ್ನು ಎಬಿಸಿ ಕಟ್ಟಿ ಶಿವನ ಪೂಜೆಯನ್ನು ಮಾಡಿದ್ದಾನೆ ಶ್ರೀರಾಮಚಂದ್ರ. ಅಲ್ಲೇ ಎಲ್ಲೇ ವಿವಾಯ್ ಹುಣಸಳಕ ಬೈರ್ನಟ್ಟಿಗೆ ನಡಬರ್ಕ ಅಲ್ಲಿ ಶಿವನನ್ನು ಪೂಜೆ ಮಾಡ್ಯಾನ. ಏನ ವನವಾಸಕ್ಕೆ ಹೊಂಟಿದ್ರೋ ಹೆಂಗೋ ಏನು, ಹೊಂಡವನ್ನು ತೆಗೆದಾರ ಕಾಶಿಯಿಂದ ನೀರು ಬರ್ತಾವಂತ. ಆ ತೀರ್ಥಕ್ಷೇತ್ರಕ್ಕೆ ಸಕಲ ಪಾಪಗಳನ್ನು ಕಳೆದುಕೊಳ್ಳುವ ಸಲುವಾಗಿ ಎಲ್ಲೆಲ್ಲೋ ಮಂದಿ ಬರ್ತೈತಿ. ಭಾಳ ದೂರಿನ ಮಂದಿ ಬರ್ತೈತ್ರಿ ಪುಣ್ಯಾತ್ಮರೇ. ಹಂಗೆ
ಪಾಪಗಳನ್ನು ಕಳೆದುಕೊಳ್ಳುವ ಸಲುವಾಗಿ ಗಂಗಾ ಸ್ನಾನಕ್ಕೆ ಹೊರಟು. ಗಂಗಾ ಸ್ನಾನಕ್ಕೆ ಹೋದರೆ ಪಾಪ ಎಲ್ಲ ಹೋಗ್ತೈತಿ. ಹೊರಟು ಸಂದರ್ಭದಲ್ಲಿ ಪಾಪಗಳೇನು ಮಾಡಿದ್ರಿ? ಸಕಲ ಪಾಪಗಳ ಕೂಡಿಕೊಂಡು ರೋಧಿಸಲು ಪ್ರಾರಂಭ ಮಾಡಿದು. ರೋಧಿಸುವುದಂದ್ರೆ ನಾಮ ರೋದನೆ ಯಾವಾಗ ಮಾಡ್ತೀರಿ ನೀವು? ಯಾರ ತೀರ್ಕೊಂಡಾಗ, ಕಷ್ಟ ಬಂದಾಗ ಅಳ್ತೀರಿ. ಮನುಷ್ಯರಳ್ಳುವುದು ಗುರ್ತೈತಿ, ಪ್ರಾಣಿಗಳ ಶ್ವಾನಗಳ ಅಳ್ಳುವುದು ಗುರ್ತೈತಿ, ಬೆಕ್ಕುಗಳು ಅಳ್ತಿರ್ತಾವ. ಆ ಅಳ್ಳು ಮುಂದೆ ಬೆಕ್ಕ ಹೊಡಿರಂತ. ಬೆಕ್ಕುಗಳು ಅಳ್ಳುವುದು ಗುರ್ತೈತಿ, ಶ್ವಾನಗಳ ಅಳ್ಳುವುದು ಗುರ್ತೈತಿ, ಮನುಷ್ಯರ ಅಳ್ಳುವುದು ಗುರ್ತೈತಿ. ನಾ ಈಗ ತೆಗೆದು ನೋಡಿದೆ ಇದನ್ನ ಗ್ರಂಥ. ಇಲ್ಲಿ ಸಕಲ ಪಾಪಗಳು ರೋದನೆ ಮಾಡಕತ್ತೇವಲ್ಲ, ಅವು ಒಳ್ಳಾಕತ್ತಿದ್ವತ್ರಿ. ನಮ್ಮನ್ನು ಬಿಟ್ಟು ಬರ್ತಾರ, ನಾವು ಹೆಂಗೆ ಮಾಡೋದು? ಪ್ರಾರಂಭಿಸುದು ಅವ ಒಳ್ಳಾಕ. ಅಲ್ಲ, ಪಾಪರೇ ಕಣ್ಣಿಗೆ ಕಾಣಿಸುವುದಿಲ್ಲ. ಪಾಪ ಕಾಣಿಸ್ತೈತೇನ್ರಿ? ಕಾಣುವುದಿಲ್ಲ. ಆ ಪಾಪಗಳು ನಮ್ಮ ಗತಿ ಹೆಂಗಂದ್ವವ ಒಂದೊಂದ. ನಮ್ಮ ಗತಿ ಹೆಂಗ? ನಮ್ಮನ್ನ ಕಳ್ಕೊಂಡ ಬಂದ್ರೆ ನಮ್ಮ ಗತಿ ಹೆಂಗ ವಿಚಾರ ಮಾಡಿದ್ವವ. ಯುಗಕ್ಕೆ ಒಂದೊಂದು ಒಬ್ಬೊಬ್ರು ಇರ್ನು ನಾವು. ಯಾವಾಗ ಯುಗ ಎಸದವ್ರಿ ಗುರ್ತೈತಲ್ಲ ನಿಮಗೆ? ಕೃತಾಯುಗ, ತ್ರೈತಾಯುಗ, ದ್ವಾಪಾರ, ಕಲಿಯುಗ. 4 ಯುಗಗಳದವರೆಲ್ಲ. ಆ 4 ಯುಗಗಳು ಆ ಪಾಪಗಳು 4 ಯುಗಗಳನ್ನು ಆರಿಸ್ಕೊಂಡ್ರು. ನಾವು ಒಂದೊಂದರಲ್ಲಿ ಒಬ್ಬೊಬ್ಬರು ಹೋಗೋಣ, ಒಟ್ಟಿಗೆ ಹೋಗೋದು ಬೇಡ. ಇವರು ನಮ್ಮನ್ನು ಕಳೆಯಕ ನಿಂತಾರ. ಯಾರ? ಮಹಾತ್ಮರು. ಮಹಾತ್ಮರು ಏನು ಮಾಡ್ತಾರ? ಪಾಪ ಎಲ್ಲರೂ ಪಾದಕ್ಕೆ ಬಿದ್ದರೆ ಪಾಪ ಎಲ್ಲ ಪರಿಹಾರ. ಹಂಗ ಒಂದೊಂದು ನಾವು ಒಂದೊಂದು ಯುಗದಾಗ ಒಬ್ಬೊಬ್ಬರ ಹೋಗುನು ಅಂತ ತಿಳ್ಕೊಂಡು ಪಾಲ ಹಚ್ಚಿಕೊಂಡು ರೀ ಪಾಪಗಳ. ಪಾಲ ಹಚ್ಚಿಕೊಂಡು ಕೃತಯುಗ ಪುಷ್ಕರಾಣಿ, ಕೃತಯುಗ ಪುಷ್ಕರಾಣಿ, ತ್ರತಾಯಾಮ್ ನೈಮಿಷ್ಯಂ ಸ್ಮೃತಂ, ದ್ವಾಪಾರೇ ಚ ಕುರುಕ್ಷೇತ್ರಂ ಕಲೌಲ್ಗಂಗಾ ಸಮಾಶ್ರಯತ್. ಕೃತಯುಗದಲ್ಲಿ ಪುಷ್ಕ ತೀರ್ಥದಲ್ಲಿ ಮಿಂದರೆ ಸಕಲ ಪಾಪಗಳು ಕಳೆದು ಹೋಗುವವು. ಈಗಲ್ರಿ ಏನ್ರಿ ಮೊದಲೇದು. ಕೃತಾಯುಗದ ಒಳಗೆ ಪುಷ್ಕರ ತೀರ್ಥದಲ್ಲಿ ಮಿಂದಿದರೆ ಸಕಲ ಪಾಪಗಳು ಹೋಗುವವು ಹೇಳ್ಯಾರ. ಆಮೇಲೆ ತ್ರೈತಾಯುಗದಲ್ಲಿ
ನೈಮಿಷ್ಯ ತೀರ್ಥದಲ್ಲಿ ಸ್ನಾನ ಮಾಡಿ ಸಕಲ ಪಾಪಗಳನ್ನು ಸವೆದು ಹೋಗುವವು. ತ್ರೈತಾಯುಗದೊಳಗೆ ನೈಮಿಷ್ಯಾರಣ್ಯ ಅಂಥೇಳಿ ಐತಿ. ನೈಮಿಷ್ಯದಲ್ಲಿ ತೀರ್ಥದಲ್ಲಿ ಸ್ನಾನ ಮಾಡಿದರೆ ಸಕಲ ಪಾಪಗಳು ಸವೆದು ಹೋಗುವವು. ಮುಂದೆ ದ್ವಾಪಾರ ಯುಗದಲ್ಲಿ ಕುರುಕ್ಷೇತ್ರದಲ್ಲಿ ಜಳಕ ಮಾಡಿದರೆ ದುರಿತಗಳೆಲ್ಲ ದೂರವಾಗುವವು. ಕುರುಕ್ಷೇತ್ರ ಯುದ್ಧ ಆತ್ರಲೆ ಅಲ್ಲಿ ಜಳಕ ಮಾಡಿದ್ರೆ ಸಕಲ ಪಾಪಗಳು ಹೋಗುವವು, ದುರಿತಗಳೆಲ್ಲ ಹೋಗುವವು ಅಂತ ಹೇಳ್ಯಾರ, ದೂರ ಆಗುವವು. ಕಲಿಯುಗದಲ್ಲಿ ಪಾಪ ನಷ್ಟಕ್ಕೆ ಗಂಗೆಯಲ್ಲಿ ಮೀಯಬೇಕೆಂದು ಪದ್ಮಪುರಾಣ ಹೇಳಿತು. ಕಲಿಯುಗದೊಳಗೆ ಕೃತಾಯುಗ ಹೋತ, ತ್ರೈತಾಯುಗ ಹೋತ, ದ್ವಾಪಾರ ಹೋತ, ಕಲಿಯುಗ ಬಂತ್ರಿ. ಕಲಿಯುಗದಲ್ಲಿ ಪಾಪ ನಷ್ಟಕ್ಕೆ ಗಂಗೆಯಲ್ಲಿ ಮೀಯಬೇಕೆಂದು ಪದ್ಮಪುರಾಣ ಹೇಳಿತು. ಕಲಿಯುಗದೊಳಗೆ ಗಂಗೆಯಲ್ಲಿ ಮಿಂದಿದರೆ ಪದ್ಮಪುರಾಣ ಹೇಳೈತಿ ಪಾಪ ಹೊಕ್ಕೈತಂತ. ದುರ್ಲಭಂ ಜಾನ್ವಿ ಸ್ನಾನಂ ಎಂದಿದೆ ಸ್ಕಂದ ಪುರಾಣ. ದುರ್ಲಭಂ ಜಾನ್ವಿ ಸ್ನಾನಂ ಎಂದಿದೆ ಸ್ಕಂದ ಪುರಾಣ. ಭಗೀರಥನ ಪ್ರಯತ್ನದಿಂದ ಸಗರ ಕುಲದಲ್ಲಿ ಕಪಿಲ ಮುನಿ ಶಾಪದಿಂದ ಭಸ್ಮಭೂಷಿತರಾದ ಸಹಸ್ರ ಸೋದರರು ಕಪಿಲ ಮುನಿಗಳಂತಿದ್ರು. ಕಪಿಲ ಮುನಿಗಳ ಏನು ಮಾಡಿದ್ರು ಅಂದ್ರೆ, ಭಗೀರಥನ ಸಹೋದರರು ಯಾವಾಗಿದು ಭಗೀರಥನ ಪ್ರಯತ್ನದಿಂದ ಸಗರ ಕುಲದಲ್ಲಿ ಕಪಿಲ ಮುನಿಗಳ ಶಾಪ ಕೊಟ್ಟಿದ್ರು. ಅವರ ಸೋದರರಿಗೆ, ಅಣ್ಣ ತಮ್ಮಿಂದರಿಗೆ, ಯಾರು ಕಪಿಲ ಮುನಿಗಳು, ಅವರ ಶಾಪದಿಂದ ಭಸ್ಮಭೂಷಿತರಾದ್ರವರು. ಎಲ್ಲರೂ ಸುಟ್ಟು ಹೋಗಿಬಿಟ್ರು. ಸಹಸ್ರ ಸೋದರರು ಆತ್ಮಕ್ಕೆ ಶಾಂತಿ, ಅವರ ಪಾಪ ಪರಿಹಾರಕ್ಕೆ ಗಂಗೆ ಭೂಮಿಗೆ ಬಂದಳು. ಅವರ ಆತ್ಮಶಾಂತಿಗಾಗಿ ಗಂಗೆ ಏನು ಮಾಡಿದ್ಲಂದ್ರೆ ಭೂಮಿಗೆ ಬಂದಳು. ಬರಬೇಕಾದ್ರೆ ಅವಳು ತನ್ನ ಬರುವ ರಭಸವನ್ನು ಧರೆ ತಡೆಯಲಿಕ್ಕಿಲ್ಲವೆಂದು, ಗಂಗೆ ರಭಸ ಬಹಾಡ್ರಿ. ಗಂಗೆ ರಭಸ ಹೆಂಗಪ್ಪ ಅಂತ ಕೇಳಿದ್ರೆ, ಹೊಳಿ ಸಮಾಧಾನಲೇ ಬರ್ತಾವೆ. ಸಮಾಧಾನಲೇ ಅಂದ್ರೂ ಒತ್ತುಗಳು ಬರ್ತಾವ. ನಮ್ಮೂರು ಹೊಳಿ ಘಟ್ಟಪ್ರಭ ಹೊಳಿ ಮನಗಂಡ ಬರ್ತೈತಿ. ಬಂದು ಊರೆಲ್ಲ ಸುತ್ತ ಹಾಕೈತಿ, ಊರಾನ ಮಂದಿನೆಲ್ಲ ಬಡಿಸ್ತೈತಿ. ಒಂದು ಕ್ಷಣದಾಗ ಎಲ್ಲ ಮುನಿಗೆ ಹೋಗ್ತಾವ. ಒಂದು ಕ್ಷಣದಾಗ ಅಷ್ಟರ ಬಸ ಗಂಗೆ ಅಂದ್ರೆ. ರಾತ್ರಿ ಮನೆ ಬಿಟ್ಟವರು ಹೋಗ್ತಾರ ಮಡ್ಡಿ ಕಡೆ, ಉಳ್ದವ್ರು ಅಲ್ಲೇ ಉಳಿತಾರ. ಇಂಥ ಊರದು ನಮ್ಮೂರು. ಹೀಗಿರುವಾಗ ಗಂಗೆ ಬಹಳ ರಭಸದಿಂದ ಬರುವ ಸಂದರ್ಭದಲ್ಲಿ ಬರಬೇಕಾದ್ರೆ ಅವಳ ತನ್ನ ಭರವಸವನ್ನು ಧರೆ ತಡೆಯಲಿಕ್ಕಿಲ್ಲವೆಂದು ಭಗೀರಥನಿಗೆ ಹೇಳಿದ್ಲು.
ಮಧ್ಯದಲ್ಲಿ ಶಿವನು ತನ್ನ ತಲೆಯಲ್ಲಿ ಧುಮುಕಲು ತಿಳಿಸಿದ. ನಡಬರ್ಕ ನನ್ನ ತಲೆಯೊಳಗೆ ಆಕಿಗೆ ಧುಮುಕನ್ನು, ಅದಕ್ಕೆ ಜಡಿ ಒಳಗೆ ಗಂಗಾನನ್ನು ಇಟ್ಕೊಂಡನ ಪರಮಾತ್ಮ. ಇದು ಪರೋಕ್ಷ ಜ್ಞಾನ. ಪರಮಾತ್ಮ ಒಬ್ಬದಾನಂದ್ರೆ ಪರೋಕ್ಷ ಜ್ಞಾನದ ಸ್ವರೂಪ. ಬ್ರಹ್ಮನುಂಟೈತಿ ಅಂತ ತಿಳ್ಕೊಂಡು ಹೇಳೋದು ಪರೋಕ್ಷ ಬ್ರಹ್ಮದ ಸ್ವರೂಪ. ಪರಮಾತ್ಮ ಏನು ಮಾಡ್ಯಾನ ಶಿವ ಅಂತ ಕೇಳಿದ್ರೆ, ಮಧ್ಯದಲ್ಲಿ ಗಂಗೆಗೆ ಏನು ಹೇಳಿದ, ನಡಬರ್ಕ ನೀನು ಮಧ್ಯದಲ್ಲಿ ಬಾ ಜಡಿ ಒಳಗಂತ ತಿಳ್ಕೊಂಡು ತನ್ನ ಜಡಿ ಒಳಗಿಂದ ತಳಗಬು. ಅಲ್ಲಿ ಬಿದ್ದು ದಾರಿ ಕಾಣದೆ ಕಂಗೆಟ್ಟು ಶಿವನ ಪ್ರಾರ್ಥಿಸಿದರು. ಅಲ್ಲಿ ಗಂಗೆ ಮತ್ತು ಭಗೀರಥರು ಆಗ ದಾರಿ ತೋರಿ ಧರೆಗಿಳಿದು, ಭಗೀರಥಿ ಸಕಲ ಜನ ಪಾವನಿ ನೀರು ಕುಡಿಯುವರು, ನಿರೋಗ ಉಳ್ಳವರಾಗುವರು. ವೈಜ್ಞಾನಿಕರು ಈ ನೀರನ್ನು ಪರೀಕ್ಷಿಸಿದಾಗ 50 ವರ್ಷವರೆಗೆ ಕೆಡದೇ ಇದ್ದಳು. ಗಂಗೆ ಒಳಗೆ, ಗಂಗೆ ಭಾಳ ಪವಿತ್ರ ಅಂತ ಹೇಳ್ತಾರೆ. ಇಲ್ಲಿ ಹಿಂಗೆ ಬರದಾರ, ಆಕೆ ಬರಬೇಕಾಗಿತ್ತಂದ್ರೆ ಬ್ರಹ್ಮನ ಕಪಾಲಿ ಒಳಗಿಂದ ಮಹಾವಿಷ್ಣುವಿನ ಪಾದದ ಮೇಲೆ ಹಾದ ಬರ್ತಾಳೆ. ಆಕಿ ಗಂಗಾ ಬರಬೇಕಾಗಿತ್ತು. ಆಕಿ ಬರೋದು ವಿಷ್ಣುವಿನ ಪಾದದ ಮೇಲಿಂದ ಬರ್ತಾಳೆ. ಪಾದದ ಮೇಲೆ ಹಾದು ಶಿವನ ಜಡಿ ಒಳಗೆ. ಇಲ್ಲಿ ಹಿಂಗೆ ಬರದಾರ, ಪರೀಕ್ಷೆ ಮಾಡಿದ್ರತ್ತು ಮಹಾತ್ಮರು ಶುದ್ಧ ಅದಾಳ ಇಲ್ಲೋ. ಈಗೇನಾರ ಪರೀಕ್ಷೆ ಮಾಡಬೇಕಾತಂದ್ರೆ ಆ ಪರೀಕ್ಷೆಯಲ್ಲಿ ಪಾಸ್ ಆದ್ರನ ಸಾಲಿ ಒಳಗೆ ಬರೀಲಿಕ್ಕೆ, ಪೇಪರ್ ಬರೀಲಿಕ್ಕೆ ಹೋಗ್ತಾರೆ. ಸರಿಯಾಗಿ ಬರೆದ್ರನ ಅಲ್ಲಿ ಪಾಸ್ ಆಕ್ಕಾರು, ಸರಿಯಾಗಿ ಬರೀಲಿಕ್ಕೆ ಪಾಸ್ ಆಕ್ಕಾರು. ಹಂಗೆ ಅಕ್ಕಿಯನ್ನು ಒಂದು ಬಾಟಲಿ ಒಳಗೆ ಹಾಕಿಟ್ರತ್ತ ಗಂಗೆಯನ್ನು. 50 ವರ್ಷ ಆದರೂ ಕೆಡಲಿಲ್ಲತ್ತ. ಗಂಗಾ ಹೆಂಗೆ ಕೆಡ್ತಾಳ್ರಿ? ಸಕಲ ಪಾಪಗಳನ್ನು ತೋಳಕ್ಕಿ ಹಂಗೆ ಕೆಡ್ತಾಳಕ್ಕೆ. ಕೆಡದೇ ಇದ್ದದ್ದು ಕಂಡ ಬಂದಿದೆ. ಬಹುಶಃ ಸಕಲ ಋಷಿಮುನಿಗಳ ಈ ಪವಿತ್ರ ಗಂಗೆಯ ತೀರದಲ್ಲಿ ಸಂಚರಿಸುವವರು ಜಗನ್ನಾಥ ಪಂಡಿತರು ಈ ಗಂಗೆಯ ಬಗ್ಗೆ ಬಗೆ ಬಗೆಯಾಗಿ ಹಾಡಿದ್ದಾರೆ. ಶ್ರೀ ಶಂಕರಾಚಾರ್ಯರು ಸಹ ಗಂಗಾ ಪಕ್ಷದಲ್ಲಿ ಹೀಗೆ ಹೇಳಿದ್ದಾರೆ. ಏನು ಹೇಳಾರು? ಗಂಗಾ ಪಕ್ಷದಲ್ಲಿ ಹೀಗೆ ಹೇಳಿದ್ದಾರೆ. ಅದಾವಾದೀಪಿ ತಾಮಹಶ್ಯ ನಿಯಮ ವ್ಯಾಪಾರ ಮಾತ್ರೆ ಜಲಂ ಪಶ್ಚಾತ್ ಪನ್ನಗ ಶಾಯಿನೋ ಭಗವತಃ ಪಾದೋದಕ ಪಾವನಂ ಭೂಯಃ ಶಂಭು ಜಟಾವಿ ಭೂಷಮಣಿ ರ್ಜ ಹೋರ್ಮಹರ್ಷಿ ರಿಯಂ ಕನ್ಯಾಕಲ್ಮಷ ನಾಶಿನಿ ಭಗವತಿ ಭಾಗೀರಥಿ ದ್ರಷ್ಟತೆ ಹೇಳಿಕೊಂಡು ಬಂದಾರ. ಮೊದಲು ಕೇವಲ ಬ್ರಹ್ಮನ ವ್ಯವಹಾರಕ್ಕೆ ಮಾತ್ರ ಬರುತ್ತಿದ್ದು, ಆಮ್ಯಾಲ ಶ್ರೀಮನ್ನಾರಾಯಣನ ಪಾದೋದಕವಾಗಿ ಅನಂತ ಶಂಭುವಿನ ಜೊತೆಯಲ್ಲಿ ವಾಸಿಸಿ ಜನ್ಮಿ ಮಹರ್ಷಿ ಕನ್ಯೆಯಾಗಿ ಕಲ್ಮಶ ನಾಶ ಮಾಡುವವಳು ಭಾಗೀರಥಿ ಎಂದು ಹಾಡಿದ್ದಾರೆ. ಏನು ಹೇಳ್ಯಾರ?
ಜಾನ್ವಿ ಮಹರ್ಷಿ ಮಗಳಾಗಿ ಆ ಗಂಗೆಯ ತಂದೆ ಯಾರು ಅಂದ್ರೆ ಜಾನ್ವಿ ಮಹರ್ಷಿ. ಅವರ ಕನ್ಯೆಯಾಗಿ ಬ್ರಹ್ಮನ ವ್ಯವಹಾರಕ್ಕೆ ಮಾತ್ರ ಬರುತ್ತಿದ್ದು. ಆಮ್ಯಾಲ ಶ್ರೀಮನ್ನಾರಾಯಣ ಪಾದೋದಕವಾಗಿ ಅವನ ಪಾದೋದಕವಾಗು ಶ್ರೀಮನ್ನಾರಾಯಣ ಪಾದದ ಮೇಲೆ ಹಾದು ಅನಂತ ಶಂಭುವಿನ ಜಟೆಯಲ್ಲಿ ವಾಸಿಸಿ ಆ ಮಹಾವಿಷ್ಣುವಿನ ಪಾದದ ಮೇಲೆ ಹಾದು ಶಂಭುವಿನ ಜಟದಲ್ಲಿ ಬಂದು ಮೃತ್ಯುಕ್ಕೆ ಬಂದದ್ದು ಕನ್ಯೆಯಾಗಿ ಕಲ್ಮಶ ನಾಶ ಮಾಡುವವಳು. ಕಲ್ಮಶ ಅಂದರೆ ಎಲ್ಲವನ್ನು ನಾಶ ಮಾಡುವವಳು. ಭಾಗೀರಥಿ ಎಂದು ಹಾಡಿದ್ದಾರೆ. ಇದರ ಲಕ್ಷಾರ್ಥವನ್ನು ಸ್ವಲ್ಪ ಲಕ್ಷಿಸೋಣ. ಗಂಗೆಯು ಮೇಲಿನಿಂದ ಹರಿದು ಮೃತ್ಯುಕ್ಕೆ ಬಂದದ್ದು ಇದು ಜ್ಞಾನಗಂಗೆಯು. ಇನ್ನು ಮೇಲೆ ಲಕ್ಷಾರ್ಥ ಸ್ವಲ್ಪ ಲಕ್ಷಿಸೋಣ. ಸಾಲಿ ಭಾಳ ಆಗಿಲ್ರಿ ನಂದು, ಮಾತನಾಡಲಿಕ್ಕೆ ಸ್ವಲ್ಪ. ಮೇಲಿಂದ ಹರಿದು ಮೃತ್ಯುವಿಗೆ ಬಂದದ್ದು ಇದು ಜ್ಞಾನಗಂಗೆಯು. ಮೃತ್ಯುವಿಗೆ ಬಂದದ್ದು ಜ್ಞಾನಗಂಗಾ. ಸಾಮಾನ್ಯ ನದಿ ಎಂದರ್ಥವಲ್ಲ. ಈ ಸಾಮಾನ್ಯ ಗಂಗಾ ನದಿ, ಘಟಪ್ರಭಾ ನದಿ, ಮಲಪ್ರಭಾ ನದಿ ಈ ಸಾಮಾನ್ಯ ನದಿಯಲ್ಲ. ಇಂದ್ರಾಯಿನಿ, ಚಂದ್ರಭಾಗ ನದಿ ಇಂಥ ಸಾಮಾನ್ಯ ನದಿಯಲ್ಲಂದರ್ಥ. ಅದರಂತೆ ಪರಮ ಶಿವಜ್ಞಾನವು ಮರ್ತನ ಮಸ್ತಿಷ್ಕಕ್ಕೆ ಬರಬೇಕಾದರೆ ಭಗೀರಥ ಪ್ರಯತ್ನ ಬೇಕದಕ್ಕೆ. ಆದರೆ ಬಂದರೆ ಅದರ ಭಾರ ತಡೆದುಕೊಳ್ಳಲಿಕ್ಕೆ ಸಾಮಾನ್ಯವರಿಗೆ ಸಾಧ್ಯವಿಲ್ಲ. ಪರಿಪಕ್ವ ಬುದ್ಧಿಯಲ್ಲಿ ಮಾತ್ರ ಅದು ನಿಲ್ಲಬಹುದು. ಜ್ಞಾನ ಅಂತಂದ್ರೆ ಹಂಗ ಅಲ್ರಿ. ಜ್ಞಾನ ಅಂತಂದ್ರೆ ಅಲ್ಲಿ ಒಳ್ಳೆ ಬುದ್ಧಿ ಬೇಕು. ಅದಕ್ಕೆ ಮನುಷ್ಯನಾಂ ಸಹಸ್ರೇಸು ಕಶ್ಚಿನ್ ಮಾಂ ವ್ಯಕ್ತಿ ಸಿದ್ಧಯೇ ಯಥಾತಮಪಿ ಸಿದ್ಧಾನ. ಎಲ್ಲರೂ ನನ್ನ ತತ್ವವನ್ನು ತಿಳಿಯುವುದಿಲ್ಲ, ಎಲ್ಲರೂ ನನ್ನ ಜ್ಞಾನವನ್ನು ತಿಳಿಯಲಿಕ್ಕೆ ಅರ್ಹರಿಲ್ಲ. 1000 ಮನುಷ್ಯರ ಒಳಗೆ ಒಬ್ಬ ಮಾತ್ರ ತಿಳಿತಾನ ಹೇಳಿ ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ಯಾನ. ಪುಣ್ಯಾತ್ಮರೇ, ಸಾಮಾನ್ಯವರಿಗೆ ಸಾಧ್ಯವಿಲ್ಲ. ಪರಿಪಕ್ವ ಬುದ್ಧಿಯಲ್ಲಿ ಮಾತ್ರ ಅದು ನಿಲ್ಲಬಹುದು. ಪರಿಪಕ್ವ ಬುದ್ಧಿಯಲ್ಲಿ ಮಾತ್ರ ಅಂದಿರ್ತೈತಿ. ಅದಕ್ಕೆ ಏನು ಹೇಳಿದರು? ಪರಿಪಕ್ವ ಹೃದಯರಲ್ಲದ ಮಂದ ಮನುಜರಿಗೆ ಭ್ರಮೆಯಾಕೋ ಮನುಜ. ಪರಿಪಕ್ವ ಹೃದಯ ಬೇಕು. ಏನಾಗಬೇಕಾದ್ರೆ ಜ್ಞಾನ ಆಗಬೇಕಾಗಿತ್ತಂದ್ರೆ ಪರಿಪಕ್ವ ಹೃದಯರಲ್ಲದೆ ಮಂದ ಮನುಜರಿಗೆ ಬರಿದೆ ಬೋಧಿಪನೆಂಬ ಭ್ರಮೆಯಾಕೋ ಮನುಜ. ಈ ಹುಲಿ ಹಾಲೆ ಎದುರೊಳಗೆ ನಿಂದಿರ್ತಾವ್ರಿ ಅಂತ ಕೇಳಿದ್ರೆ ಬಂಗಾರ ಪಾತ್ರೆಯಲ್ಲಿ ಮಾತ್ರ ನಿಂದಿರ್ತಾವ. ಇರ್ಲಿಕ್ಕೆ ಎಲ್ಲ ಪಾತ್ರೆಗಳು ಸಿಡಿದು ಹೊಕ್ಕವ. ಹಂಗೆ ಜ್ಞಾನ ಆಗಬೇಕಾಗಿತ್ತು, ಜ್ಞಾನಿ ಆಗಬೇಕಾಗಿದ್ರು.
ಬುದ್ಧಿ ಪರಿಪಕ್ವಕ್ಕೆ ಪುಣ್ಯಾತ್ಮರಿಗೆ ಅಂಥ ಬುದ್ಧಿ ನಿಲ್ಲಬಹುದು ಪರಿಪಕ್ವ. ಶಿವನ ರೂಪ ಮುಮುಕ್ಷುವಿನ ಸತತ ಪ್ರಯತ್ನವೇ. ಶಿವನ ರೂಪ ಅಂತಂದ್ರೆ ಇಲ್ಲಿ ಮುಮುಕ್ಷುವಿನ, ಮುಮುಕ್ಷ ಅಂತಂದ್ರೆ ಶಿಷ್ಯ ಆಗುವುದು. ವಿವೇಕ ವೈರಾಗ್ಯ ಸಮಾಧಿ ಷಡ್ ಸಂಪತ್ತಿ ಮುಮುಕ್ಷತ್ವಾದಿ ಚತುರ್ವಿಧ ಸಾಧನ ಸಂಪನ್ನ ನಾದವನೇ ಅಧಿಕಾರಿ ಅಕ್ಕನೆ. ಇಲ್ಲೇ ಹೇ ಸದ್ಗುರುನಾಥ, ನಿತ್ಯಯವದು ಅನಿತ್ಯಯವದು, ಸತ್ಯಯವದು ಮಿಥ್ಯಯವದು ಹೇಳತ್ತೇಳಿ ಯಾವನು ಪ್ರಣಿಪಾತೇನ ಪರಿಪ್ರಶ್ನೇನ ಶಿವಯ ಅಂಥೇಳಿ ಬಡಿಗೆ ಬಿದ್ದಂಗ ಯಾವಾತನು ತನಗೆ ಜ್ಞಾನ ಬೇಕಾಗಿರುವುದು, ಒಳ್ಳೆ ಬುದ್ಧಿ ಇರುವುದು, ಆ ಮುಮುಕ್ಷ ಮಾತ್ರ ಸದ್ಗುರುನಾಥನಿಗೆ ಶರಣಕ್ಕನ, ಅವ ಮಾತ್ರ ಬುದ್ಧಿವಂತ ಅಂತ ಹೇಳ್ಕೊಂಡು ಬಂದಾರ ಇಲ್ಲೇ. ಶಿವನ ರೂಪ ಅಂದ್ರೆ ಮುಮುಕ್ಷು, ಸತತ ಪ್ರಯತ್ನ ಬೇಕಲ್ಲ. ಎತ್ತಾಗಿ ತ್ವತ್ತಾಗಿ ಹಿತ್ತಲೆ ಗಿಡವಾಗಿ ಗುರುವಿನ ಹಂತೆಯಲ್ಲಿರುವುದು ಸರ್ವಜ್ಞ ಹೇಳನ. ನಾವಿಲ್ಲ, ಮನೆಯಾಗಿರುವುದು ಸರ್ವಜ್ಞ ನಂಬದು, ಗುರುವಿನ ಹಂತೆಯಲ್ಲಿಲ್ಲ, ಮನೆಯಾಗಿರೋದು ಸರ್ವಜ್ಞಗೆ ನಮ್ಮ ಬಾಳೆ. ಪ್ರಯತ್ನ ಬೇಕು. ಗುರುಗತ ಬ್ರಹ್ಮವಿದ್ಯೆ ಅಥವಾ ಗುರು ಉಪದೇಶವನ್ನಲ್ಲಿದ್ದು ಆತ್ಮವಿದ್ಯೆ ಸಾಧಕನ ಮನಕ್ಕೆ ಮಾಡಬೇಕಾದರೆ ಸಾಹಿಸಬೇಕು. ಸಾಧಕನಿಗೆ ಅದು ಮುಂದೆ ಅಧಿಕಾರಿಗಳ ಶುದ್ಧ ಮನವೆಂಬ ಭೂಮಿಯ ತ್ರಷೆಯನ್ನಡಗಿಸಬಲ್ಲದು. ಗಂಗೆಯು ಪವಿತ್ರದ ಜ್ಞಾನ ಗಂಗೆಯು ಅಧ್ಯಾತ್ಮ ಜ್ಞಾನಕ್ಕೈದು ರೂಪಕ್ಕೆ ಈಗಲೂ ಗುರುವಿನಿಂದ ಶಿಷ್ಯ, ಶಿಷ್ಯನಿಂದ ಶಿಷ್ಯರಿಗೆ ಪ್ರಭಾರೂಪವಾಗಿ ಹರಿಯುತ್ತದೆ ಅಂತ ತಿಳ್ಕೊಂಡು ಬಂದರೆ, ಗುರು ಸದ್ಗುರುನಾಥನ ಮಾಡಿಕೊಳ್ಳೋದು ಸತತ ಪ್ರಯತ್ನವನ್ನು ಮಾಡಿ, ಅಭ್ಯಾಸವನ್ನು ಮಾಡಿ, ಆಮೇಲೆ ಶಿಷ್ಯನದಿಂದ ಶಿಷ್ಯಗೆ ಪ್ರವಾಹ ರೂಪ ಗಂಗೆ ಹೇಗೆ ಹರಿಯುತ್ತಾಳೋ ಅದರಂತೆ ಜ್ಞಾನ ಗಂಗೆ ಹರಿಯುವುದು. ಅದಕ್ಕೆ ಏನು ಹೇಳಿಕೊಂಡು ಬಂದ್ರೆ, ಯದಾ ಮನುಷ್ಯ ಪ್ರಚಲಂತಿ ಗಂಗಾ ದುರಂತಿ ಪಾಪಾನಿ ಮಿಥೋ ವದಂ. ಅದಕ್ಕೆ ಒಂದೊಂದು ಯುಗದೊಳಗೆ ಒಂದೊಂದು ಪಾಪಗಳು ಹೋಗ್ತಾವತ್ತ. ಕಲಿಯುಗದಾಗ ಹೆಂಗೆ ಹೋಗ್ತೈತಪ್ಪ ಅಂತ ಕೇಳಿದ್ರೆ, ಕಲಿಯುಗದೊಳು ಹರಿ ನಾಮವ ನೆನೆದರೆ ಕುಲಕೋಟಿಗಳು ಧರಿಸುವವು. ಸ್ನಾನವನ್ನರಿಯನು ಮೌನವನ್ನರಿಯನು ಜ್ಞಾನವಂದಿಲ್ಯಂದೆನ ಬೇಡ. ಜಾನಕಿ ವಲ್ಲಭ ದಶರಥ ನಂದನ ಜ್ಞಾನವಿಲೋಲನ ನೆನೆ ಮನವೇ. ಕಲಿಯುಗದೊಳು ಹರಿ ನಾಮವ ನೆನೆದರೆ ಕುಲಕೋಟಿಗಳು ಉದ್ಧರಿಸುವವು. ಕಲಿಯುಗದಾಗ ಹೆಂಗಕ್ಕತ್ತಂದ್ರೆ, ಏನು ಮಾಡಿದ್ರೆ ಪಾಪ ಹೋಕ್ಕತ್ತಂದ್ರೆ, ಆ ಪರಮಾತ್ಮನ ಹರಿಸ್ಮರಣೆಯನ್ನು ಮಾಡಿದ್ದಾದ್ರೆ ಪಾಪ ಹೊಕ್ಕೈತಿ, ಜ್ಞಾನಕ್ಕೆ ಸಾಧನಕ್ಕತಿ. ಗುರುವಿನಿಂದ ಜ್ಞಾನವನ್ನು ಪಡೆದು ಶಿಷ್ಯರಿಂದ ಶಿಷ್ಯರು ಹಂಗ ಪ್ರವಾಹ ರೂಪವಾಗಿ ಹರ್ಕೋತ ಹೋಗೋದಕ್ಕೆ ಇದು ಜ್ಞಾನಗಂಗೆ ಅಂತ ತಿಳ್ಕೊಂಡಿದ್ದಾರೆ ಪುಣ್ಯಾತ್ಮರೇ. 2 ಪುಷ್ಪಗಳನ್ನು ಸದ್ಗುರುನಾಥನ ಪಾದಕ್ಕಿಟ್ಟ ಮುಗಿಸ್